ನಾಲ್ಕನೇ ಸುದ್ದಿ ಚೀನಾ ಭಾರತಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬ್ರಿಕ್ಸ್ ಶೃಂಗಸಭೆ ಇದೆ. ಇದರಲ್ಲಿ ಭಾಗವಹಿಸುವುದಕ್ಕೆ ಚೀನಾದ ಕ್ಸಿ ಜಿನ್ಪಿಂಗ್ ಭಾರತಕ್ಕೆ ಬರ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಭಾರತ ಒಂದು ಎಚ್ಚರಿಕೆಯನ್ನು ಚೀನಾ ಕೊಟ್ಟಿದೆ. ಎಚ್ಚರಿಕೆ ಅನ್ನೋದಕ್ಕಿಂತ ತನ್ನ ಭೂಮಿಯನ್ನು ತನ್ನದು ಅಂತ ಜಾಗತಿಕವಾಗಿ ಒಂದು ಅಧಿಕೃತ ಮ್ಯಾಪ್ನ ಮುಖಾಂತರ ಹೇಳಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಚೀನಾಗೆ ಒಂದು ಟಕ್ಕರ್ ಕೊಡೋ ಪ್ರಯತ್ನವನ್ನು ಮಾಡಿದೆ. ಅರುಣಾಚಲ್ ಪ್ರದೇಶ್ 1950ರಲ್ಲಿ ಯಾವ ಚೀನಾ ಒತ್ತಾಯಪೂರ್ವಕವಾಗಿ ಟಿಬೆಟನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತು, ಹಾಗೆ ತನ್ನ ತೆಕ್ಕೆಗೆ ತೆಗೆದುಕೊಂಡ ನಂತರ ಬ್ರಿಟಿಷರು ಅರುಣಾಚಲ ಪ್ರದೇಶವನ್ನು ಟಿಬೆಟ್ನಿಂದ ವಶಪಡಿಸಿಕೊಂಡಿದ್ದಾರೆ ಎನ್ನುವಂಥ ಸುಳ್ಳು ವಾದವನ್ನು ಮಂಡನೆ ಮಾಡ್ತಾ ಬಂದಿತ್ತು. ಅದೆಲ್ಲವೂ ಆದ ನಂತರ 62ರಲ್ಲಿ ಭಾರತ ಚೀನಾ ಯುದ್ಧ ಆಯಿತು. ಅದಕ್ಕಿಂತ ಮೊದಲು ಒಂದು ಒಪ್ಪಂದ ಆಗುತ್ತೆ ಭಾರತ ಮತ್ತು ಚೀನಾದ ಜೊತೆಗೆ. ಈ ಒಪ್ಪಂದಕ್ಕೆ ಚೀನಾ ಸಹಿ ಹಾಕಲ್ಲ. ಆ ಎಲ್ಲ ಬೆಳವಣಿಗೆಗಳಾಗಿತ್ತು. ಎಲ್ಲ ಆದ ನಂತರವೂ ಕೂಡ ಭಾರತ ಒಂದು ಎಚ್ಚರಿಕೆಯನ್ನು ಚೀನಾಕ್ಕೆ ಕೊಡ್ತಾ ಬಂದಿತ್ತು. ನೀವು ಯಾವುದೇ ಕಾರಣಕ್ಕಾಗಿಯೂ ಕೂಡ ಗಡಿ ಪ್ರದೇಶದಲ್ಲಿ ಹೆಸರು ಬದಲಾವಣೆ ಮಾಡೋದಾಗಿರ್ಬೋದು, ಗಡಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸೋದು, ರಸ್ತೆ ಮಾಡೋದು, ಅಲ್ಲಿ ಸೇನಾ ಕ್ಯಾಂಪ್ಗಳನ್ನು ಮಾಡೋದು, ಸೇನೆಗಳನ್ನು ನಿಯೋಜನೆ ಮಾಡೋದು ಇತ್ಯಾದಿ ಮಾಡಬಾರ್ದು ಅಂತ ಭಾರತ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಪಟ್ಟಿತ್ತು. ಎಲ್ಲದರ ಹೊರತಾಗಿಯೂ ಕೂಡ 2017ರಿಂದ ಈಚೆಗೆ ಚೀನಾ ಏನು ಮಾಡ್ತಾ ಬಂದಿತ್ತು, ಹೆಸರುಗಳನ್ನು ಸೇರಿಸಿ ಒಂದು ಡಿಜಿಟಲ್ ಮ್ಯಾಪ್ ಮಾಡಿ ಜಾಗತಿಕವಾಗಿ ಈ ಎಲ್ಲ ಪ್ರದೇಶಗಳು ನನ್ನದ್ದೇ ಎನ್ನುವಂತಹ ಒಂದು ರೀತಿಯಲ್ಲಿ ತೋರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು. ಆದರೆ ಇವತ್ತು ಭಾರತ ಅದಕ್ಕೊಂದು ಟಕ್ಕರ್ ಕೊಟ್ಟು ಒಂದು ಹೆಜ್ಜೆಯನ್ನು ಮುಂದಿಟ್ಟು ಇವು ಭಾರತಕ್ಕೆ ಸೇರಿದಂಥ ಪ್ರದೇಶಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವ್ಯಾವ ಪ್ರದೇಶಗಳು? ಒಂದು 27 ಪ್ರದೇಶಗಳು ಅಂತ ಹೇಳ್ತಿದ್ದಾರೆ. 27 ಆಯಕಟ್ಟಿನ ಜಾಗಗಳಿಗೆ ಒಂದು ಅಧಿಕೃತ ಮಾನ್ಯತೆಯನ್ನು ಭಾರತ ಕೊಡ್ತಾ ಇದೆ. ಅಧಿಕೃತ ಹೆಸರುಗಳನ್ನು ಕೊಟ್ಟು ಅವರನ್ನು ಮ್ಯಾಪ್ಗೆ ಸೇರಿಸಿಕೊಳ್ಳೋ ಪ್ರಯತ್ನ ಆಗಿದೆ. ಹಾಗಾದರೆ ಯಾವ್ಯಾವ ಪ್ರದೇಶ? ಚೀನಾ ಮತ್ತು ಭಾರತ ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗಿತ್ತು ಡೀಟೇಲ್ಸ್ ನೋಡ್ತಾ ಹೋಗೋಣ. 4ನೇ ಸುದ್ದಿಯಲ್ಲಿ ಅರುಣಾಚಲದ ನಕ್ಷೆಯನ್ನು ಭಾರತ ಬದಲಾಯಿಸಿದೆ, ಅಪ್ಡೇಟ್ ಮಾಡಿದೆ ಭಾರತ. ಅಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳನ್ನೆಲ್ಲವೂ ಕೂಡ ಸೇರಿಸಿ ಆಯಕಟ್ಟಿನ ಸ್ಥಳಗಳಿಗೆ ಅಧಿಕೃತವಾಗಿ ಭಾರತೀಯ ಹೆಸರುಗಳನ್ನೆಲ್ಲ ನಿಗದಿ ಮಾಡಿದ್ದಾರೆ. ಸರ್ವೆ ಆಫ್ ಇಂಡಿಯಾದ ಮುಖಾಂತರ ಹೊಸ ನಕ್ಷೆಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತು. ಹೆಸರು ಬದಲಾಯಿಸುವಂಥ ಈ ಕಳ್ಳಾಟಕ್ಕೆ ಭಾರತ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿತು. ಸ್ವಲ್ಪ ವಿವಾದದ ಮೂಲಕ ಹೋಗೋಣ ನಾವು. ವಿವಾದದ ಮೂಲ ಎಲ್ಲಿದೆ ಅಂತ ಹೇಳಿದರೆ ಮ್ಯಾಕ್ಮಹನ್ ರೇಖೆ ಅಂತ. 1914ರಲ್ಲಿ ಭಾರತ ಮತ್ತು ಟಿಬೆಟ್ನ ನಡುವೆ ಗಡಿ ಪ್ರದೇಶವನ್ನು ಗುರುತಿಸಬೇಕು ಅಂತ ಶಿಮ್ಲಾ ಸಮ್ಮೇಳನ ನಡೀತು. ಮ್ಯಾಕ್ಮಹನ್ ರೇಖೆಯನ್ನು ನಿರ್ಧಾರ ಮಾಡಬೇಕು ಅಂತ. ಈ ಸಭೆಯಲ್ಲಿ ಅವತ್ತು ಬ್ರಿಟಿಷ್ ಭಾರತದ ಪ್ರತಿನಿಧಿಯಾದಂಥ ಮ್ಯಾಕ್ಮಹನ್ ಭಾಗವಹಿಸ್ತಾರೆ. ಟಿಬೆಟ್ನ ಪ್ರತಿನಿಧಿಗಳು ಕೂಡ ಭಾಗವಹಿಸಿದರು, ಚೀನಾದ ಪ್ರತಿನಿಧಿಗಳು ಕೂಡ ಭಾಗವಹಿಸಿದರು. ಈ ಒಪ್ಪಂದಕ್ಕೆ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರೆ, ಚೀನಾ ಈ ಸಮ್ಮೇಳನದಲ್ಲಿ ಭಾಗವಹಿಸಿದರೂ ಕೂಡ ಒಪ್ಪಂದಕ್ಕೆ ಸಹಿ ಹಾಕಲ್ಲ, ಸಹಿಯಿಂದ ಹಿಂದೆ ಸರಿತು. ಯಾಕೆ? ಟಿಬೆಟ್ ಅನ್ನೋದು ಒಂದು ಸ್ವತಂತ್ರ ರಾಷ್ಟ್ರವಲ್ಲ. ಅವರಿಗೆ ಏಕಸ್ವಾಮ್ಯವಾಗಿ ಭಾರತದ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳುವಂತಹ, ಗಡಿಯನ್ನು ನಿರ್ಧರಿಸುವಂಥ ಯಾವ ಅಧಿಕಾರವೂ ಕೂಡ ಇಲ್ಲ ಅಂತ 1914ರಲ್ಲಿ ಚೀನಾ ವಾದ ಮಾಡಿತು. ಇದು ಒಂದು ಬೆಳವಣಿಗೆ. 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಯಿತು. ತವಾಂಗ್ ಒತ್ತುವರಿಯಾದಂಥ ಪ್ರಕರಣ ಏನಾಯಿತು? ನಾನು ಅವಾಗಲೇ ಹೇಳಿದೆ ನಿಮಗೆ. 1950ರಲ್ಲಿ ಚೀನಾ ಏನು ಮಾಡುತ್ತೆ, ಈ ಟಿಬೆಟ್ ನನ್ನದು ಅಂತ ಒತ್ತುವರಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಬಲವಂತವಾಗಿ ಆಕ್ರಮಿಸಿಕೊಂಡರು. ಎಲ್ಲ ಬೆಳವಣಿಗೆ ಆದ ನಂತರ ಭಾರತ ಮತ್ತು ಚೀನಾದ ನಡುವೆ 62ರಲ್ಲಿ ಯುದ್ಧ ಆಯಿತು. ಈ 62ರಲ್ಲಿ ಯುದ್ಧ ಆದ ನಂತರ ಚೀನಾ ಸೇನೆ ಏನು ಮಾಡಿಬಿಡುತ್ತೆ, NEFA ಏನದು, ನಾರ್ತ್ ಈಸ್ಟ್, ಅದ ನಂತರ ಫ್ರಾಂಟಿಯರ್ ಏಜೆನ್ಸಿ, ತವಾಂಗ್ ಸೇರಿದಂತೆ ಅನೇಕ ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಅಸ್ಸಾಂ ತನಕ ಬರೋ ಪ್ರಯತ್ನವನ್ನು ಮಾಡಿದರು. ಯಾವಾಗ? 1962ರ ಆಸುಪಾಸಿಗೆ. ಮತ್ತೊಂದು ಬೆಳವಣಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಏಕಪಕ್ಷೀಯ ಕದನ ವಿರಾಮ ಆಗುತ್ತೆ. ಯುದ್ಧವನ್ನು ಗೆದ್ದು ಚೀನಾ, ಯುದ್ಧವನ್ನು ಗೆದ್ದ ನಂತರ ಈ ಮ್ಯಾಕ್ಮಹನ್ ರೇಖೆ ಅಂತ ನಾನೇನು ಕರೆದೆ ಅಲ್ಲಿಂದ ವಾಪಸ್ ಹೋಯಿತು. ಅವತ್ತು ಭಾರತ ಇವರಿಗೊಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿತ್ತು, ನೀವು ಯಾವುದೇ ಕಾರಣಕ್ಕಾಗಿಯೂ ಕೂಡ ಇಲ್ಲಿ ಅಭಿವೃದ್ಧಿ ಪಡಿಸಬಾರ್ದು ಇತ್ಯಾದಿ ಅಂತ. ಅದಾದ ನಂತರ ಏನು ಮಾಡ್ತಾ ಬಂತು, 2017ರಿಂದ ಈ ಕೆಲವೊಂದಿಷ್ಟು ಪ್ರದೇಶಗಳ ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಬಂದು ಇದು ನಮಗೆ ಸೇರಿದ್ದು ಅನ್ನುವಂತಹ ತೋರಿಸೋ ಪ್ರಯತ್ನವನ್ನು ಚೀನಾ ಮಾಡ್ತಾ ಬಂದಿತ್ತು. ಇದೀಗ ಅಧಿಕೃತವಾಗಿ ಭಾರತ ಅದಕ್ಕೆ ಹೆಸರು ಕೊಟ್ಟು ಮ್ಯಾಪಿಂಗ್ ಮಾಡೋ ಪ್ರಯತ್ನವನ್ನು ಮಾಡಿದೆ. ಇದು ಒಂದು ಬೆಳವಣಿಗೆ. ಇದಾದ ನಂತರ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಯಾವ್ಯಾವ ಸ್ಥಳಗಳಿಗೆ ಅಧಿಕೃತವಾದಂಥ ಸ್ಥಾನ ಸಿಕ್ಕಿದೆ. 4 ಪ್ರಮುಖ ಕಣಿವೆ ಮಾರ್ಗಗಳು, ಜೋಲಾ, ರಿಸಾಲ್, ಫೊಕುಲಾ ಮತ್ತು ತಾಗ್ಲಾ. ಎಲ್ಲ ಪ್ರದೇಶಗಳು ಕೂಡ ಭಾರತಕ್ಕೆ. ಜೋಲಾ ಎನ್ನುವಂತಹ ಈ ಪ್ರದೇಶ ಚೀನಾ ಏನು ಮಾಡ್ತಾ ಇದೆ ಎನ್ನುವಂಥದ್ದನ್ನು ನಮಗೆ ನೋಡೋದಕ್ಕೆ ಸಹಾಯವಾಗುವಲ್ಲಂತಹ ಒಂದು ಪ್ರದೇಶ ಇದು ಜೋಲಾ. ಅದಾದ ನಂತರ ರಿಸಾಲ.
ಇದು LAC ಗಡಿ ಹತ್ತಿರದಲ್ಲಿದೆ. ಫುಕ್ರಾಲಾ ಇದು ಗಡಿಯ ದುರ್ಗಮ ಪರ್ವತ ಶ್ರೇಣಿಗಳ ನಡುವೆ ಇರುವಂಥ ಕಣಿವೆ, ಹೀಗಾಗಿ ಗಡಿ ಗ್ರಾಮಗಳ ಭದ್ರತೆಗೆ ಅತ್ಯಂತ ರಕ್ಷಣಾ ಕವಚದಂತಿದೆ. ಮತ್ತು ತಾಗ್ಲಾ ಇದು 1962ರ ಯುದ್ಧದ ಮೂಲ ಅಂತ ಹೇಳ್ತಾರೆ. ಇದನ್ನು ಅತ್ಯಂತ ಸೂಕ್ಷ್ಮ ಮತ್ತು ವಿವಾದಿತ ತಾಣ, ಇದನ್ನು ಕೂಡ ಸೇರಿಸೋ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಎಲ್ಲ ಪ್ರದೇಶಗಳನ್ನು ಚೀನಾ ಏನು ಮಾಡ್ತಾ ಬಂದಿತ್ತು ಅಂತ ಹೇಳಿದ್ರೆ ದಕ್ಷಿಣ ಟಿಬೆಟ್ ಅಂತ ಕರೆದುಕೊಂಡು ಅದಕ್ಕೆ ಒಂದು ಮ್ಯಾಪ್ ವಾರ್ ಮಾಡೋದಕ್ಕೆಲ್ಲವೂ ಕೂಡ ಶುರುವಾಗಿತ್ತು. ಅದಕ್ಕೆ ಭಾರತ ಇವತ್ತು ಟಕ್ಕರ್ ಕೊಟ್ಟಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕಾದಂಥ ವ್ಯಕ್ತಿ ಶೇರ್ ಬಹದ್ದೂರ್ ತಾಫಾ, ಹವಿಲ್ದಾರ್ ಶೇರ್ ಬಹದ್ದೂರ್ ತಾಫಾ ಅಂತ 1962ರ ಭಾರತ ಮತ್ತು ಚೀನಾ ಯುದ್ಧದಲ್ಲಿ ತನ್ನದೇ ಆದಂಥ ಅಕ್ರಮವನ್ನು ತೋರಿಸಿದಂಥ ವ್ಯಕ್ತಿ ಈತ. ಹುತಾತ್ಮರಾದ್ರಿ ಇವರು. ಏನಾಗಿತ್ತು ಘಟನೆ ನೋಡಿ, 1962 ನವೆಂಬರ್ 18ನೇ ತಾರೀಕಿಗೆ ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿಯವರು ಅಟ್ಯಾಕ್ ಮಾಡ್ತಾರೆ. ಅರುಣಾಚಲದ ಸುಬನ್ಸಿರಿ ಸೆಕ್ಟರ್ನ ಮುಖಾಂತರ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಅಟ್ಯಾಕ್ ಆಯಿತು. ಅಟ್ಯಾಕ್ ಆದ ನಂತರ ಈ ಬಹದ್ದೂರ್ ತಾಫಾ ಅವರ ನೇತೃತ್ವದ ಜಮ್ಮು ಕಾಶ್ಮೀರ ರೈಫಲ್ಸ್ನ 2ನೇ ಬೆಟಾಲಿಯನ್ ಇವರೆಲ್ಲರೂ ಕೂಡ ಸಣ್ಣ ಸಣ್ಣ ತುಕಡಿಯೊಂದಿಗೆ ಅಲ್ಲಿ ಕಾವಲು ಕಾಯ್ತಾ ಇದ್ರು. ಕಾವಲು ಕಾಯುವಂತಹ ಸಮಯದಲ್ಲಿ ಈ ಶತ್ರು ಸೈನ್ಯ ಮುನ್ನುಗ್ತಾ ಇತ್ತು. ಇವರ ಜೊತೆಗಾರರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಮೃತಪಟ್ಟರು. ಆದರೆ ಈ ತಾಫಾ ಎನ್ನುವಂತಹ ವ್ಯಕ್ತಿ ಮಾತ್ರ ಬದುಕುಳಿದ್ರು. ಸರಿಸುಮಾರು ನಿಮಗೆಲ್ಲ ನೆನಪಿರಲಿ, ಸರಿಸುಮಾರು 72 ಗಂಟೆಗಳ ಕಾಲ ಈ ಪ್ರದೇಶದಲ್ಲಿ, ನಾನು ಹೇಳಿದೆನಲ್ಲ ಸುಬಿನ್ಸಿರಿ ಸೆಕ್ಟರ್ನ ಮುಖಾಂತರ 72 ಗಂಟೆಗಳ ಕಾಲ ಚೀನಾದ ಸೈನಿಕರ ವಿರುದ್ಧ ಏಕಾಂಗಿಯಾಗಿ ತಾಫಾ ಹೋರಾಟ ಮಾಡ್ತಾರೆ. ಆ ಮುಖಾಂತರ ಭಾರತದ ಇತಿಹಾಸದಲ್ಲಿ ಅಜರಾಮರಾಗಿ ಉಳಿದ್ರು. 72 ಗಂಟೆಗಳ ಅವರ ಹತೋಟಿಯನ್ನು ತೆಗೆದುಕೊಂಡ ನಂತರ ಚೀನಾ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬೇಕಾದಂಥ ಸಮಯ ಇತ್ತಲ್ಲ, ಅದನ್ನು ತಡೆಯುವ ಪ್ರಯತ್ನವನ್ನು ಮಾಡಿದ್ರು. ನಮಗೆ ಈ ಜಮ್ಮು ಕಾಶ್ಮೀರ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು. ಆ ಬೆಳವಣಿಗೆಯನ್ನು ಈ ವ್ಯಕ್ತಿ ಮಾಡಿದ್ರು. ಹೀಗಾಗಿ ಅವರ ಹೆಸರನ್ನು ಕೂಡ ಅದರಲ್ಲಿ ಸೇರಿಸೋ ಪ್ರಯತ್ನ ಆಗಿದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಕಾನೂನು ಬಾಹಿರ ಮತ್ತು ಅಮಾನ್ಯ. ಚೀನಾ ಆಕ್ರೋಶವನ್ನು ಹೊರಹಾಕ್ತಿದ್ದಕ್ಕೆ ಭಾರತದ ನಡೆಯಿಂದ ಕಂಗಾಲಾಯಿತು ಚೀನಾ ವಿದೇಶಾಂಗ ಸಚಿವಾಲಯ. ಅರುಣಾಚಲ ಪ್ರದೇಶ ಭಾರತದಲ್ಲ, ಅದೊಂದು ದಕ್ಷಿಣ ಟಿಬೆಟ್ ಅಂತೆಲ್ಲ ಚೀನಾ ಕಿರಿಕ್ ತೆಗೆದಿದೆ. ಭಾರತದ 27 ಹೆಸರುಗಳನ್ನು ಅಮಾನ್ಯ ಅಂತ ಅಲ್ಲಿಯ ವಕ್ತಾರ ಗೋ ಜಿಯಾಕುನ್ ಎಲ್ಲ ಹೇಳಿದ್ದಾರೆ. ಗಡಿ ಮಾತುಕತೆ ಬೆನ್ನಲ್ಲೇ ಭಾರತದ ನಡೆಗೆ ಚೀನಾದ ತಜ್ಞರು ಎಲ್ಲ ಅಚ್ಚರಿಯೆಲ್ಲ ವ್ಯಕ್ತಪಡಿಸಿದರು. ತನ್ನದೇ ಭೂಮಿಯಲ್ಲಿ ಹೆಸರಿಡುವುದಕ್ಕೆ NOC ಬೇಕಿಲ್ಲ ಅಂತ ಭಾರತ ಹೇಳಿದೆ. ನನ್ನ ಮನೆ ಇದು, ನನ್ನ ಮನೆಯಲ್ಲಿ ನಾನು ಏನಾದರೂ ಮಾಡ್ತೀನಿ, ಹೆಸರನ್ನಾದರೂ ಇಡ್ತೀನಿ, ಬದಲಾವಣೆ ಏನಾದರೂ ಮಾಡ್ತೀನಿ ಅಂತ ಭಾರತ ಇದೀಗ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ. ಎಲ್ಲದರ ಜೊತೆಗೆ ರಕ್ಷಣಾತ್ಮಕ ಆಟವನ್ನು ಬಿಟ್ಟು ಆಕ್ರಮಣಕ್ಕೆ ಇಳಿದಂತಹ ಭಾರತ ಇದೀಗ ಅವರು ಆಕ್ರೋಶವನ್ನು ಹೊರವ್ಯಕ್ತಪಡಿಸಿದ್ರು. ಅದಕ್ಕೆ ವಿರುದ್ಧವಾಗಿ ಭಾರತ ಇದೀಗ ಒಂದು ಆಕ್ರಮಣಕ್ಕೆ ಭಾರತ ಇಳಿದಿದೆ. 2017ರಿಂದ ಸ್ಥಳಗಳಿಗೆ ಚೀನಿ ಹೆಸರಿಡ್ತಾ ಬಂದಿತ್ತು ಬೀಜಿಂಗ್, ಅಂದರೆ ಚೀನಾ. ಅದಕ್ಕೆ ತದ್ವಿರುದ್ಧವಾಗಿ ಇಂಥದ್ದೊಂದು ಬೆಳವಣಿಗೆ ಇದೀಗ ಭಾರತದಿಂದ ಆಗಿರೋದು. ಚೀನಾದ ಹೇಳಿಕೆಗೆ ಭಾರತ ಕೇವಲ ಹೇಳಿಕೆ ಮುಖಾಂತರ ಎಲ್ಲವೂ ಕೂಡ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ವಿ. ಯಾಕಂದರೆ 1962ರಲ್ಲಿ ಅವರ ನಮ್ಮ ಜೊತೆಗೆ ಒಪ್ಪಂದ ಆಗಿತ್ತು. ಆ ಒಪ್ಪಂದವನ್ನು ಅವರು ಮುರಿಯುವ ಪ್ರಯತ್ನವನ್ನು ಮಾಡಿದರು. ಇದೀಗ ಚೀನಾ ಏನು ಮಾಡ್ತಾ ಇತ್ತು, ಕೇವಲ ಕಾಗದದ ಮೇಲೆ ಹೆಸರನ್ನು ಬದಲಾವಣೆ ಮಾಡ್ತಾ ಇಲ್ಲ, ಒಂದು ಪಿತೂರಿ ಇತ್ತು. ನಾನು ಹೇಳ್ತಾ ಇದ್ದೆ, ಈ ಪ್ರದೇಶಗಳೆಲ್ಲವೂ ಕೂಡ ನಮಗೆ ಸೇರಿದ್ದು ಅನ್ನೋದನ್ನು, ಡಿಜಿಟಲ್ ದಾಖಲೆಗಳನ್ನು ಸೃಷ್ಟಿ ಮಾಡೋದು, ಸಲಾಮಿ ಲೈಸೆನ್ಸಿಂಗ್ ಎನ್ನುವಂಥದ್ದೊಂದು ಆ ತಂತ್ರವನ್ನು ಬಳಸುವ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇವತ್ತು ಭಾರತ ಇದಕ್ಕೆ ಒಂದು ಅಧಿಕೃತವಾಗಿ ಹೆಸರುಗಳನ್ನು ಕೊಟ್ಟು ಮ್ಯಾಪಿಂಗ್ ಮಾಡೋ ಪ್ರಯತ್ನವನ್ನು ಮಾಡಿದೆ. ಇನ್ನು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ಚೀನಾದ 7 ವರ್ಷದ ಕುತಂತ್ರಕ್ಕೆ ಭಾರತ ಒಂದು ಬ್ರೇಕ್ ಹಾಕಿದೆ. 2017ರಲ್ಲಿ ಮೊದಲ ಬಾರಿಗೆ ಅರುಣಾಚಲದ 7 ಸ್ಥಳಗಳಿಗೆ ಇವರು ಹೆಸರು ಬದಲಾವಣೆಯನ್ನು ಮಾಡೋ ಪ್ರಯತ್ನವನ್ನು ಮಾಡಿದರು. ಚೀನಿ ಮ್ಯಾಂಡ್ರಿನ್ ಹೆಸರುಗಳ ಪಟ್ಟಿಯನ್ನೆಲ್ಲ ಬಿಡುಗಡೆ ಮಾಡ್ತು 2017ರಲ್ಲಿ. ದಲೈಲಾಮಾ ಅವರೆಲ್ಲ ಅರುಣಾಚಲ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿ 6 ಪ್ರದೇಶಗಳಿಗೆ ಬದಲು ಮಾಡಿದರು. 2021ರಲ್ಲಿ ಒನ್ಸ್ ಅಗೇನ್ 15 ಆಯಕಟ್ಟಿನ ಸ್ಥಳಗಳು, 8 ವಸತಿ ಪ್ರದೇಶ, 4 ಪರ್ವತ, 2 ನದಿ, 1 ಕಣಿವೆ ಮಾರ್ಗ ಇವೆಲ್ಲವನ್ನು ಬದಲಾವಣೆ ಮಾಡಿದರು. 2023 G20 ಶೃಂಗಸಭೆಯ ಸರಣಿ ಸಭೆಗಳೆಲ್ಲ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅರುಣಾಚಲ ಪ್ರದೇಶದ 11 ಸ್ಥಳಗಳಿಗೆ ಹೆಸರು ಬದಲಾವಣೆ ಆಯಿತು. 4ನೇ ಪಟ್ಟಿ 2024ರಲ್ಲಿ ಬಂತು. ಗಡಿಯ ಅತ್ಯಂತ ಒಳಭಾಗದಂಥ ಹಳ್ಳಿಗಳು, ನದಿ ಮೂಲಗಳು, ಪರ್ವತಗಳು ಸೇರಿದಂತೆ ಒಟ್ಟು 30 ಸ್ಥಳಗಳ ಹೆಸರುಗಳನ್ನು ಹೊಸದಾಗಿ ಪಟ್ಟಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಭಾರತ ಅದಕ್ಕೆ ಟಕ್ಕರ್ ಕೊಟ್ಟಿದೆ. ಆ ಮುಖಾಂತರ ಚೀನಾಗೊಂದು ಎಚ್ಚರಿಕೆಯನ್ನು ಭಾರತ ಕೊಟ್ಟಿರೋದು.